ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತೇನು ನೋಡೋಣ ಅಂದರೆ ಅಪ್ಕಮಿಂಗ್ KA ನೋಟಿಫಿಕೇಷನಲ್ಲಿ ಎರಡು ಪ್ರಮುಖ ನೋಟಿಫಿಕೇಷನ್ಗಳ ಬಗ್ಗೆ ನೋಡೋಣ. ಯಾಕಂದರೆ ಇವು ತುರ್ತಾಗಿ ಎರಡು ನೋಟಿಫಿಕೇಷನ್ಗಳಾಗ್ತವೆ. ಓಕೆನಾ. ನಾನು ಮುಂಚೆ ಹೇಳಿದ್ದೀನಿ ಯಾವುದ್ಯಾವುದಂದರೆ VAO ಪೊಲ್ಯೂಷನ್ ಬೋರ್ಡ್ದು ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ 3 ನೋಟಿಫಿಕೇಷನ್ಗಳಿದಾವೆ ಅಂತ ಹೇಳಿದ್ದೀನಿ. ಅದರಲ್ಲಿ ಇವತ್ತು 2 ನೋಟಿಫಿಕೇಷನ್ಗಳ ಬಗ್ಗೆ ನೋಡೋಣ. ತುಂಬ ಜನ ಕೇಳ್ತಿರೋದು ಯಾವುದಂದರೆ ಪೊಲ್ಯೂಷನ್ ಬೋರ್ಡ್ದು ನೋಡಿ. ಕರ್ನಾಟಕ ಸ್ಟೇಟ್ ಏನಿದೆಯಲ್ಲ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಎಷ್ಟಂದರೆ 152 ಹುದ್ದೆಗಳದು ನೋಟಿಫಿಕೇಷನ್ ಆಗೋದಿದೆ. ಬೇರೆ ಬೇರೆ ಹುದ್ದೆಗಳಿದೆ. ಅದರದ್ದು ಕ್ವಾಲಿಫಿಕೇಷನ್ ಏನು ಮತ್ತು ಮುಂಚೆ ಏನು ಸಿಲೆಬಸ್ ಇತ್ತಂತ ನೋಡೋಣ. ಯಾಕಂದರೆ ತುಂಬ ಜನಕ್ಕೆ ಸಿಲೆಬಸ್ ಕನ್ಫ್ಯೂಷನ್ ಇದೆ. ಆಲ್ರೆಡಿ PDF ಹಾಕಿದ್ದೀನಿ, ತುಂಬ ಜನ ನೋಡಿದ್ದೀರಾ. ಬಟ್ ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ ಸಿಲೆಬಸ್ ಏನಿದೆ ಅಂತ ನೋಡೋಣ. ನೋಡಿ, ನಾನು ಇವತ್ತು ಹೇಳೋ ಸಿಲೆಬಸ್ಸು KPSC ಇದಿದೆ. ಮುಂಚೆ ಕಂಡಕ್ಟ್ ಮಾಡಿರೋ ಸಿಲೆಬಸ್ನ ಇವತ್ತು ನಾನು ಹೇಳ್ತಿದ್ದೀನಿ. ಮತ್ತು ಇನ್ನೊಂದು ಯಾವುದಂದರೆ ನೋಡಿ, ಎರಡನೇದಾಗಿ ಯಾವುದಂದರೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಸೊಸೈಟಿ ಅಂತ ಇದೆಯಲ್ಲ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಬೇರೆ ಬೇರೆ ಸಂಸ್ಥೆಗಳಿದಾವಲ್ಲ, ಅದರಲ್ಲಿ ಎಷ್ಟಂದರೆ 875 ಹುದ್ದೆಗಳದು ನೋಟಿಫಿಕೇಷನ್ ಆಗುತ್ತೆ ನೋಡಿ. ಇದು ಆಲ್ರೆಡಿ KEಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 875 ಹುದ್ದೆಗಳದು ಪ್ರಸ್ತಾವನೆಯೂ ಹೋಗಿದೆ. ಮತ್ತು 152 ಹುದ್ದೆಗಳು ಏನು ಪೊಲ್ಯೂಷನ್ ಬೋರ್ಡಲ್ಲಿದೆಯಲ್ಲ, ಇದನ್ನು ಪ್ರಸ್ತಾವನೆ KEಗೆ ಹೋಗಿದೆ. ಇವು 2 ನೋಟಿಫಿಕೇಷನ್ಗಳಿದೆ ನೋಡಿ. ಇದರ ಜೊತೆಗೆ ಇನ್ನೊಂದು ಹೇಳಿದ್ದೀನಿ, VAO. ಇವು 3 KE ಕಡೆಯಿಂದ ಫಸ್ಟ್ ನೋಟಿಫಿಕೇಷನ್ ಆಗೋದಿದೆ. ಆಲ್ರೆಡಿ 2 ರೀನೋಟಿಫಿಕೇಷನ್ ಮಾಡಿದ್ದಾರೆ. ಸೊ ಇವಾಗ ಹೊಸದಾಗಿ ನೋಟಿಫಿಕೇಷನ್ ಮಾಡೋದರಲ್ಲಿ ಇವು 2 ಇದೆ. ಇಲ್ಲಿ ನೋಡಿ, 152 ಹುದ್ದೆಗಳಲ್ಲಿ ASO ಇದೆ, SO ಇದೆ, ಮತ್ತು SD FD ಇದೆ. 152 ಇದು ಕಂಪ್ಲೀಟಾಗಿ ನೋಡೋಣ. ಇನ್ನೊಂದು 875 ಹುದ್ದೆಗಳಲ್ಲಿ ನೋಡಿ, ಇಲ್ಲಿ ಟೀಚರ್ಸ್ ಇದೆ ಮತ್ತು ಇದರ ಜೊತೆಗೆ ಇನ್ನೊಂದು FDನೂ ಇದೆ ಇದರಲ್ಲಿ. ಸೊ ಇದು ಲಾಸ್ಟಲ್ಲಿ ನೋಡೋಣ. ಇದು ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ. ಇವಾಗ ಪೊಲ್ಯೂಷನ್ ಬೋರ್ಡ್ ನೋಡೋಣ. ನೋಡಿ, ಇವೆರಡು KE ಕಡೆಯಿಂದ ಕಾಲ್ ಆಗುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೋಟಿಫಿಕೇಷನ್ಗಳಾಗುತ್ತೆ. ನೋಡಿ, ಪೊಲ್ಯೂಷನ್ ಬೋರ್ಡಲ್ಲಿ ಎಷ್ಟು ಹುದ್ದೆಗಳಂದರೆ 152 ಹುದ್ದೆಗಳಿದೆ. ಟೋಟಲು 152. ಫಸ್ಟ್ ಹುದ್ದೆ ನೋಡಿ, ಸಹಾಯಕ ಪರಿಸರ ಅಧಿಕಾರಿ ಇದೆ, AEO. ಸೊ ಇದರದ್ದು ಕ್ವಾಲಿಫಿಕೇಷನ್ ತುಂಬ ಜನ ಕನ್ಫ್ಯೂಷನ್ ಇದೆ ನೋಡಿ. ಇಲ್ಲಿ ಏನೇನಂದರೆ MSCಯಲ್ಲಿ ಪರಿಸರ ವಿಜ್ಞಾನ, ರಸಾಯನಶಾಸ್ತ್ರ ಅಥವಾ ಸೂಕ್ಷ್ಮ ಜೀವ ವಿಜ್ಞಾನ, ಇವು MSCಯಲ್ಲಿ 3 ಮಾಡಿದರೂ ನೀವು ಎಲಿಜಿಬಲ್ ಆಗ್ತೀರಾ. MSC ಮಾಡಿದವರು ಇವು 3 ಇರಬೇಕು ನಿಮ್ಮದರಲ್ಲಿ. ಮತ್ತು ಇನ್ನೊಂದು ಏನಂದರೆ ನೋಡಿ, 4ನೇದು ME or MTech ಇರಬೇಕು. ಬಟ್ ಸಬ್ಜೆಕ್ಟ್ ನೋಡಿ, ಅಲ್ಲಿ ಎನ್ವೈರ್ನಮೆಂಟ್ ಅಥವಾ ಕೈಗಾರಿಕಾ ಮಾಲಿನ್ಯ ನಿಯಂತ್ರಣದೊಂದಿಗೆ ಇಂಜಿನಿಯರಿಂಗ್ನಲ್ಲಿ ಯಾವುದಾದ್ರೂ ಮೂಲಭೂತ ಪದವಿನ ಮಾಡಿರಬೇಕು. ಇದು 4ನೇ ಎಲಿಜಿಬಲ್ ಇದೆ. ಇದು ಕ್ವಾಲಿಫಿಕೇಷನ್ ನೋಡಿ. ಇದು ಆದರೆ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ಇನ್ನೊಂದು ನೋಡಿ, BE ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಎದರಲ್ಲಿ ಅಂದರೆ ಪರಿಸರದಲ್ಲಿ. ಸೊ ಅವರು ನೀವು ಎಲಿಜಿಬಲ್ ಆಗ್ತೀರಾ. ಇನ್ನೊಂದು ಏನಂದರೆ ನೋಡಿ, BE ಸಿವಿಲ್ನೊಂದಿಗೆ ಎನ್ವೈರ್ನಮೆಂಟ್ 2 ಎಲೆಕ್ಟಿವ್ ಸಬ್ಜೆಕ್ಟ್ನ ತೊಗೊಂಡಿರಬೇಕು. ಮಿನಿಮಮ್ 2, ಕನಿಷ್ಠ 2 ಐಚ್ಛಿಕ ವಿಷಯಗಳಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ನೀವು BE ಸಿವಿಲ್ ಮಾಡಿದ್ದೀರಾ, ಜಸ್ಟ್ BE ಸಿವಿಲ್ ಮಾಡಿದರೆ ಎಲಿಜಿಬಲ್ ಆಗಲ್ಲ. ಎಲೆಕ್ಟಿವ್ 2 ಸಬ್ಜೆಕ್ಟ್ನ ಯಾವುದಂದರೆ ಎನ್ವೈರ್ನಮೆಂಟ್ನಲ್ಲಿ ತೊಗೊಂಡಿರ್ಬೇಕಂತ ಕೊಟ್ಟಿದ್ದಾರೆ. ಇದು KE ಕಡೆಯಿಂದ ಬಂದಿರೋ ಕ್ವಾಲಿಫಿಕೇಷನು. ಸೊ ಇದನ್ನು KEದವರಿಗೆ ಕ್ಲಾರಿಫಿಕೇಷನ್ ತೊಗೋಬೇಕು. ಎಲೆಕ್ಟಿವ್ ಸಬ್ಜೆಕ್ಟ್ ಮಾತ್ರ ಅಂದರೆ ತುಂಬ ಕಡಿಮೆ ಜನ ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಯಾಕಂದರೆ ತುಂಬ ಜನ ಎನ್ವೈರ್ನಮೆಂಟಲ್ನ ಎಲೆಕ್ಟಿವ್ ಆಗಿ ತುಂಬ ಕಡಿಮೆ ತೊಗೊಂಡಿರ್ತಾರೆ. ಕೆಲವೊಂದು ಕಾಲೇಜಲ್ಲಿ ಅಷ್ಟೇ ತೊಗೊಂಡಿರ್ತಾರೆ. ಅವರು ಮಾತ್ರ ಎಲಿಜಿಬಲ್ ಆಗ್ತಾರೆ. 7ನೇದು ಯಾವುದಂದರೆ ನೋಡಿ, BE or BTech ಆಗಿರಬೇಕು. ಎಲ್ಲಿ ಅಂದರೆ ರಾಸಾಯನಿಕ ಒಳಗೆ. ಸೊ ಇಷ್ಟ ಆದರೆ ನೀವು ಎಲಿಜಿಬಲ್ ಆಗ್ತೀರಾ. ಇವು 7 ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಮತ್ತು ನೋಡಿ, ನೇಮಕಾತಿ ವಿಧಾನ ಇಲ್ಲಿ 2 ರೀತಿ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಏನಂದರೆ ನೋಡಿ, ಇಲ್ಲಿ ಏನು MSC ಮಾಡಿದ್ದು 3 ಕೊಟ್ಟಿದ್ದಾರಲ್ಲ, 1 2 3 ಸೀರಿಯಲ್ ನಂಬರ್ 1 2 3ಗೆ ಎಷ್ಟಂದರೆ ನೋಡಿ 33% ಹುದ್ದೆಗಳು ಅವರಿಗೆ ನೋಡಿ. 1 2 3 ಸೀರಿಯಲ್ ನಂಬರ್ ಏನಿದೆಯಲ್ಲ, 1/3 ಅವರಿಗೆ, 1/3 ಪೋಸ್ಟ್ಗಳು ಅವರಿಗೆ ಸಪ್ರೇಟಾಗಿರುತ್ತೆ. ಇನ್ನು ನೋಡಿ, ಮಿಕ್ಕಿದೇನೆಂದರೆ ಸೀರಿಯಲ್ ನಂಬರ್ 4 5 6 7 ಇವರಿಗೆ ಎಷ್ಟಂದರೆ 66%. 66% ಅಂದರೆ 2/3 ಪೋಸ್ಟ್ಗಳು ಇವರಿಗಿರುತ್ತೆ. 4 5 6 7ದವರಿಗೆ ಇವರಿಗೆ 2/3 ಪೋಸ್ಟ್ಗಳು ಡಿವೈಡ್ ಆಗುತ್ತೆ. ನೋಡಿ, ನಿಮ್ಗೆ ಎಷ್ಟು ಪೋಸ್ಟ್ಗಳು ಸಿಗ್ಬೋದು ಅಂತೇಳಿ ನೋಡ್ಕೊಳ್ಳಿ. ಯಾರ್ಯಾರು ಎಲಿಜಿಬಲ್ ಇದೆಯಲ್ಲ, 4 5 6 7 ಒಂದು, 1 2 3 ಒಂದು ಡಿವೈಡ್ ಮಾಡಿದ್ದಾರೆ. ಇವೆಲ್ಲ 82 ಪೋಸ್ಟ್ಗಳು ಎಲ್ಲರಿಗೂ ಸಿಗಲ್ಲ. ಸೊ ಇಲ್ಲಿ ಡಿವೈಡ್ ಮಾಡಿದ್ದಾರೆ ನೋಡಿ. MSCದವರಿಗೆ ಬೇರೆ ಇದೆ, 1 2 3 ಸೀರಿಯಲ್ ನಂಬರ್ ಅದವರಿಗೆ ಬೇರೆ ಇದೆ. 4 5 6 ಸೀರಿಯಲ್ ನಂಬರ್ ಅದವರಿಗೆ 2/3, 1/3 ಮತ್ತು 2/3 ಡಿವೈಡ್ ಮಾಡಿದ್ದಾರೆ. ಇಲ್ಲಿ HKದಲ್ಲಿ 2 ಪೋಸ್ಟ್ ಇದೆ ಓನ್ಲಿ. ಇಷ್ಟು ಇದು ಸಹಾಯಕ ಪರಿಸರ ಅಧಿಕಾರಿ ನೋಡಿ. ಇಲ್ಲಿ ಸೈಡಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಕ್ಯಾಟಗರಿ 2A 2B ಮತ್ತು 3A 3Bದವರಿಗೆ 38 ಇಯರ್ಸ್ ಕೊಟ್ಟಿದ್ದಾರೆ. SC ST ಕ್ಯಾಟಗರಿ 1ದವರಿಗೆ 40 ಇಯರ್ಸ್ ಕೊಟ್ಟಿದ್ದಾರೆ. ಓಕೆನಾ, ಇಷ್ಟು ಇರುತ್ತೆ. ಮತ್ತು ಜನರಲ್ದವ್ರಿಗೆ ನೋಡಿ 35 ವರ್ಷ.
ಇದಕ್ಕೆ ನೋಡಿ ಇವಾಗ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ನೀವು ಆ್ಯಡ್ ಮಾಡ್ಕೋಬೋದು. ಇದನ್ನು ಆ್ಯಡ್ ಮಾಡಿಲ್ಲ. ಏಜ್ ರಿಲ್ಯಾಕ್ಸೇಷನ್ 5 ವರ್ಷ ಆ್ಯಡ್ ಆದರೆ ಎಷ್ಟಾಗುತ್ತೆ ನೋಡಿ ಅಷ್ಟು ಏಜ್ ಲಿಮಿಟ್ ಇರುತ್ತೆ. ಓಕೆನಾ. ಇದು ಸಹಾಯಕ ಪರಿಸರ ಅಧಿಕಾರಿ. ನೆಕ್ಸ್ಟು ಸಹಾಯಕ ವೈಜ್ಞಾನಿಕ ಅಧಿಕಾರಿ ಇದೆ. ಇಲ್ಲಿ HKದಲ್ಲಿ 1 ಪೋಸ್ಟ್ ಇಲ್ಲ, ನಾನ್ HKದಲ್ಲಿ 10 ಪೋಸ್ಟ್ಗಳಿದೆ. ನೋಡಿ ನೀವು ಈ ಕ್ವಾಲಿಫಿಕೇಷನ್ನ ನೋಡ್ಕೋಬೋದು. ಇದರಲ್ಲಿ ಯಾವುದಾದ್ರೂ ನಿಮ್ದು ಇತ್ತಂದರೆ MSc ನೋಡಿ ರಸಾಯನಶಾಸ್ತ್ರ, ಪರಿಸರ ವಿಜ್ಞಾನ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಜೈವಿಕ ರಸಾಯನಶಾಸ್ತ್ರ, ಸೂಕ್ಷ್ಮ ಜೀವಶಾಸ್ತ್ರ ಹೊಂದಿದ್ರೆ ನೋಡಿ ನೀವು ಎಲಿಜಿಬಲ್ ಆಗ್ತೀರಾ MScಯಲ್ಲಿ. ಯಾವುದಕ್ಕಂದರೆ ಸಹಾಯಕ ವೈಜ್ಞಾನಿಕ ಅಧಿಕಾರಿ 10 ಪೋಸ್ಟ್ ಇದೆ. ನೆಕ್ಸ್ಟ್ ನೋಡಿ ವೈಜ್ಞಾನಿಕ ಸಹಾಯಕ ಅಂತಿದೆಯಲ್ಲ, ಸೈಂಟಿಫಿಕ್ ಅಸಿಸ್ಟೆಂಟು. ಇಲ್ಲಿ 22 ಹುದ್ದೆಗಳು ನಾನ್ HKದಲ್ಲಿದೆ, HKದಲ್ಲಿ 1 ಇದೆ. ಟೋಟಲ್ 23 ಹುದ್ದೆಗಳು. ನೋಡಿ ನೀವು ಎಲಿಜಿಬಲ್ ಇದ್ದೀರಾ ಅಂತ ಇದರಲ್ಲಿ ನೋಡ್ಕೊಳ್ಳಿ. ಕ್ವಾಲಿಫಿಕೇಷನ್ ತುಂಬ ಇದೆ, ನೀವು ಕಂಪ್ಲೀಟಾಗೆ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಇದು PDF ಆಲ್ರೆಡಿ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ, ಕಂಪ್ಲೀಟಾಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಕಾನೂನು ಸಹಾಯಕ ಇದೆ. ಇಲ್ಲಿ ಪೋಸ್ಟ್ಗಳು ಕಡಿಮೆ ಇದೆ. ನಾನ್ HKದಲ್ಲಿ ಓನ್ಲಿ 3, HKದಲ್ಲಿ 1 ಪೋಸ್ಟ್ ಇಲ್ಲ. ನೋಡಿ ಇಲ್ಲಿ ಕಾನೂನು ಪದವಿಯನ್ನು ಹೊಂದಿರಬೇಕು. ಸೊ ಅವರು ಎಲಿಜಿಬಲ್ ಆಗ್ತೀರಾ. ಇಷ್ಟು ಇವು 4 ಆಯಿತು. ಇಲ್ಲಿ ಕಾಮನ್ ಆಗಿ ನೋಡಿ SDA FDA ಇದೆ. ಇದು ಎಲ್ಲರೂ ಆಲ್ಮೋಸ್ಟ್ ಎಲಿಜಿಬಲ್ ಆಗ್ತೀರಾ. ನೋಡಿ ಇಲ್ಲಿ ಡಿಗ್ರಿ ಮಾಡಿದರೆ ಯಾವುದಾದ್ರೂ ಡಿಗ್ರಿ ಆಗಿದ್ದರೆ ನೀವು FDAಗೆ ಎಲಿಜಿಬಲ್ ಆಗ್ತೀರಾ. ನಾನ್ HKದಲ್ಲಿ 4 ಪೋಸ್ಟ್ ಇದೆ, HKದಲ್ಲಿ ಯಾವುದೇ ಪೋಸ್ಟ್ಗಳಿಲ್ಲ. ಟೋಟಲು 4 ಪೋಸ್ಟು. ಓಕೆನಾ. ನೋಡಿ ಇನ್ನೊಂದು ಯಾವುದಂದರೆ SDA ಎಷ್ಟಂದರೆ 27 ಹುದ್ದೆಗಳು ನಾನ್ HKದಲ್ಲಿ, HKದಲ್ಲಿ 3, ಟೋಟಲು 30 ಪೋಸ್ಟ್ ಇದೆ. ಇದಕ್ಕೆ PUC ಮಾಡಿದರೆ ಎಲಿಜಿಬಲ್ ಆಗ್ತೀರಾ. PUC ಅಥವಾ ಡಿಪ್ಲೊಮೊ ಆಗಿದ್ರೂ ನೀವು ಎಲಿಜಿಬಲ್ ಆಗ್ತೀರಾ. ಯಾವುದಕ್ಕಂದರೆ SDAಗೆ. SDA FDA ನಾರ್ಮಲ್ ಇದೆ, ಡಿಗ್ರಿ ಆ್ಯಂಡ್ PUC. ನೋಡಿ ಟೋಟಲು 146 ನಾನ್ HKದಲ್ಲಿ, HKದಲ್ಲಿ 6 ಪೋಸ್ಟು, 152 ಟೋಟಲ್ ಹುದ್ದೆಗಳು HK ಮತ್ತು ನಾನ್ HK. ಇಷ್ಟು ಇದು ಪೊಲ್ಯೂಷನ್ ಬೋರ್ಡಿಂದ ನೋಟಿಫಿಕೇಷನ್ ಆಗುತ್ತೆ. KE ಕಡೆಯಿಂದ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇದು ಆಲ್ರೆಡಿ KEಗೆ ಪ್ರಸ್ತಾವನೆಯನ್ನು ಸಬ್ಮಿಟ್ ಆಗಿದೆ. ಯಾವಾಗ ಬೇಕಾದರೂ ನೋಟಿಫಿಕೇಷನ್ ಆಗ್ಬೋದು. ಯಾರು ಎಲಿಜಿಬಲ್ ಇದಿರಲ್ಲ ನೀವು ಚೆನ್ನಾಗಿ ಓದ್ಕೊಳ್ಳಿ. ಸಿಲೆಬಸ್ ಏನಂತ ನೋಡಿ. ಫಸ್ಟ್ ಪೇಪರ್ 1 ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು GK ಇರುತ್ತೆ. ಸೊ ಅವರವರು ಡಿಗ್ರಿ ಲೆವೆಲ್ಗೆ ಪೇಪರ್ನ ತೆಗೆದಿರ್ತಾರೆ. ಡಿಗ್ರಿ ಲೆವೆಲ್ಗೆ ಬೇರೆ ಇರುತ್ತೆ, ಬಿಲೋ ಡಿಗ್ರಿ ಲೆವೆಲ್ಗೆ ಬೇರೆ ಪೇಪರ್ನ GKನ ತೆಗಿತಾರೆ, ಕ್ವಶನ್ ಪೇಪರ್ ತೆಗಿತಾರೆ. ನೋಡಿ ಇದು ಪೇಪರ್ 2 ಸಿಲೆಬಸ್ಸು. ಪೇಪರ್ 1 GK ಇರುತ್ತೆ, ಪೇಪರ್ 2 ಸಿಲೆಬಸ್ಸು. ಇದು KPSC ಕಡೆಯಿಂದ ಮುಂಚೆ ಕಂಡಕ್ಟ್ ಮಾಡಿರೋ ಎಕ್ಸಾಮ್ಸದು ಸಿಲೆಬಸ್ ಕೊಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಇದೇ ಥರ ಇರುತ್ತೆ. KEದವರು ಸಿಲೆಬಸ್ ಬಿಡ್ತಾರೆ, ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಇದನ್ನು ಪ್ರಿಪೇರ್ ಮಾಡಿ ನೀವು ಓದ್ಕೋಬೋದು. ಸಹಾಯಕ ಪರಿಸರ ಅಧಿಕಾರಿಗೆ ನೋಡಿ ಜನರಲ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಟಾಪಿಕ್ಗಳನ್ನು ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ವಾಟರ್ ಬಗ್ಗೆ ಇದೆ, ವಾಟರ್ ಪೊಲ್ಯೂಷನ್ ಇದೆ, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ ಇದೆ ಮತ್ತು ಏರ್ ಪೊಲ್ಯೂಷನು. ಈ ರೀತಿ ಸಿಲೆಬಸ್ ಕೊಟ್ಟಿದ್ದಾರೆ. ಕಂಪ್ಲೀಟಾಗೆ ನೋಡ್ಕೊಳ್ಳಿ, ಯಾಕಂದರೆ ಇದನ್ನು ಎಲ್ಲ ಹೇಳ್ಕೊಂಡು ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ನೋಡಿ ಇನ್ನೊಂದು ಸಾಲಿಡ್ ವೇಸ್ಟ್ ಬಗ್ಗೆ ಕೊಟ್ಟಿದ್ದಾರೆ, ಹೆಜಾರ್ಡಸ್ ವೇಸ್ಟ್ ಇದೆ, ನಾಯ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಹಾಸ್ಪಿಟಲ್ ವೇಸ್ಟ್ ಇದೆ, ಮತ್ತು ಇನ್ನೊಂದು ISO 14000 ಸೀರೀಸ್ ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ ಏನಿದಾವಲ್ಲ ಅದನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಇದು AS ಹೋಗಿದೆ. ಮತ್ತು ನೆಕ್ಸ್ಟು ಸಹಾಯಕ ವೈಜ್ಞಾನಿಕ ಅಧಿಕಾರಿ ಇದೆಯಲ್ಲ, ಇದಕ್ಕೆ ಸಪ್ರೇಟಾಗಿ ಸಿಲೆಬಸ್ ಇದೆ. ನೀವು ಯಾರ್ಯಾರು ಎಲಿಜಿಬಲ್ ಇದ್ದೀರಲ್ಲ ಈ ಸಿಲೆಬಸ್ನ ನೋಡಿಕೊಂಡು ಸ್ಟಡಿನ ಮಾಡ್ಬೋದು. ನೋಡಿ ತುಂಬ ಸಿಲೆಬಸ್ ಇದೆ, ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. PDF ಆಲ್ರೆಡಿ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ. ನೋಡಿ ಕಾನೂನು ಸಹಾಯಕ ಅವ್ರಿಗೇನು ಸಿಲೆಬಸ್ ಇರುತ್ತಲ್ಲ ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಕಾನೂನು ರಿಲೇಟೆಡು ನೋಡಿ ವೈಜ್ಞಾನಿಕ ಸಹಾಯಕಕ್ಕೆ ಇಷ್ಟು ಸಿಲೆಬಸ್ನ ಕೊಟ್ಟಿದ್ದಾರೆ, ಕಂಪ್ಲೀಟಾಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ FDA ಮತ್ತು SDAಗೆ ಸಿಲೆಬಸ್ ಏನಿದೆ ಅಂದರೆ ಇದು KPSC ಕಡೆಯಿಂದ ಕಂಡಕ್ಟ್ ಆಗಿತ್ತಲ್ಲ ಮುಂಚೆ, ಅದ್ರ ಸಲುವಾಗಿ ನೋಡಿ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ ಎರಡಕ್ಕೂ. ಇದು KPSC ಕಡೆಯಿಂದ ಇದೇ ಸಿಲೆಬಸ್ ಇರೋದು. ಯಾವುದಕ್ಕಂದರೆ FDAಗೆ ಮತ್ತು SDAಗೆ ಇವಾಗೂ ಇದೇ ಸಿಲೆಬಸ್ ಇರೋದು. ಸೊ ಇದು 100 ಮಾರ್ಕ್ಸಿಗೆ ಇರುತ್ತೆ. ಬಟ್ ಇದು KE ಕಡೆಯಿಂದ ಕಾಲ್ ಆದರೆ ನೋಡಿ ಏನಿರುತ್ತೆ ಅಂದರೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ SDA ಮತ್ತು FDAಗೆ. ನೆಕ್ಸ್ಟ್ ನೋಡಿ ಕ್ಷೇತ್ರ ಸಹಾಯಕ ಅಂತ ಇದೆಯಲ್ಲ, ಇದಕ್ಕೆ ಪದವಿ ಪೂರ್ವ ಶಿಕ್ಷಣ ಹೊಂದಿದ ವ್ಯಕ್ತಿಗೆ ಇರಬೇಕಾದ ಸಾಮಾನ್ಯ ವಿಜ್ಞಾನ ಜ್ಞಾನ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಇದ್ದರೆ ನೀವು ಎಲಿಜಿಬಲ್ ಆಗ್ತೀರಾ. ನೋಡಿ ಇಷ್ಟು ಸಿಲೆಬಸ್ನ ಕೊಟ್ಟಿದ್ದಾರೆ, ನೀವು ಕಂಪ್ಲೀಟಾಗಿ ಓದ್ಕೋಬೋದು. ನೋಡಿ ಇದು ಮುಂಚೆ ಏನು KPSC ಕಂಡಕ್ಟ್ ಮಾಡಿತ್ತಲ್ಲ ಅವ್ರದ್ದು ಸಿಲೆಬಸ್ ಇದು, ಆಲ್ಮೋಸ್ಟ್ ಇದೇ ಸಿಲೆಬಸ್ ಇರುತ್ತೆ. ಇವಾಗ KE ಕಡೆಯಿಂದ ಸಿಲೆಬಸ್ ಬರೋವರೆಗೂ ಸೊ ಓದೋಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾರೆಲ್ಲ ಎಲಿಜಿಬಲ್ ಇದ್ದೀರಲ್ಲ ಈ ಸಿಲೆಬಸ್ನ ಇಟ್ಕೊಂಡು ಕವರ್ ಮಾಡಿ, ರಿವಿಷನ್ನ ಮಾಡ್ಕೊಳ್ಳಿ. ನೋಡಿ KE ಕಡೆಯಿಂದ ಎಕ್ಸ್ಟ್ರಾ ಇನ್ನೊಂದೆರಡು ಯಾವುದಾದ್ರೂ ಟಾಪಿಕ್ ಬಂದರೆ ನೀವು ಆಮೇಲೆ ಓದ್ಕೋಬೋದು. ಬಟ್ ಇವಾಗ ಏನು ಟಾಪಿಕ್ಗಳಿದಾವಲ್ಲ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ, ರಿವಿಷನ್ನ ಮಾಡ್ಕೊಳ್ಳಿ. ಇಷ್ಟು ಮಾಹಿತಿ ನೋಡಿ ಪೊಲ್ಯೂಷನ್ ಬೋರ್ಡ್ ರಿಲೇಟೆಡ್ ಇದೆ. ನೋಡಿ ಏನು 152 ಹುದ್ದೆಗಳಂತ ಹೇಳಿದಾರಲ್ಲ, ಸೊ ಇದರಲ್ಲಿ ಕ್ವಾಲಿಫಿಕೇಷನು ಯಾವ್ಯಾವ ಹುದ್ದೆಗಳು ಮತ್ತು ಸಿಲೆಬಸ್ ಏನಂತ ಮಾಹಿತಿ ಕೊಟ್ಟಿದ್ದೀನಿ. ಇದು 100% 152 ಹುದ್ದೆಗಳದ್ದು ನೋಟಿಫಿಕೇಷನ್ ಆಗುತ್ತೆ. ನೆಕ್ಸ್ಟ್ ಎರಡನೇದು ಯಾವ್ದು ಹೇಳಿದೆ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಹೇಳಿದ್ನಲ್ಲ 875 ಹುದ್ದೆಗಳು.
ಇದು ಆಲ್ರೆಡಿ ನೋಡಿ KPSCಗೆ ಪ್ರಸ್ತಾವನೆ ಹೋಗಿದೆ, ನೋಟಿಫಿಕೇಷನ್ ಮಾಡೋದು ಒಂದೇ ಬಾಕಿ ಉಳ್ಕೊಂಡಿರೋದು. ಇವಾಗ ಏನು ಹೊಸ ರೋಸ್ಟರ್ ಮಾಡೋದ್ರಲ್ಲ ಅದರ ಸಲುವಾಗಿ ಸ್ವಲ್ಪ ಡಿಲೇ ಆಗ್ತಿದೆ. ಇದು KA ಕಡೆಯಿಂದ 100% ನೋಟಿಫಿಕೇಷನ್ ಆಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಇದೆ. ಯಾವುದಂದ್ರೆ ನೋಡಿ ಮೊರಾರ್ಜಿ ದೇಸಾಯಿ ಬರುತ್ತೆ, ಕಿತ್ತೂರು ರಾಣಿ ಚೆನ್ನಮ್ಮ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಇದೆ, ಏಕಲವ್ಯ ಮಾದರಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ 875 ಹುದ್ದೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಸೂಚನೆ ನೀಡಿರ್ತಾರೆ. ನೋಡಿ ಟೋಟಲ್ ಎಷ್ಟು ಅಂತಲೇ ಹೇಳಿದ್ದೀನಿ, 875 ಹುದ್ದೆಗಳು, ತುಂಬ ಹುದ್ದೆಗಳಿದೆ. ಇಲ್ಲಿ ನೋಡಿ ಟೀಚರ್ಸ್ ಇದೆ, ಕನ್ನಡ ಟೀಚರ್ ನೋಡಿ ಎಷ್ಟು ಅಂದರೆ 100 ಹುದ್ದೆಗಳು, ಮತ್ತು ಇಂಗ್ಲೀಷ್ ಟೀಚರ್ದು ಎಷ್ಟು ಅಂದರೆ 100 ಹುದ್ದೆಗಳು, ಅದು 100 ಮತ್ತು ಇದು 100 ಇದೆ. ನೆಕ್ಸ್ಟ್ ಹಿಂದಿ ಟೀಚರ್ ಕಡಿಮೆ ಇದೆ, 50 ಪೋಸ್ಟು, ಮತ್ತು ಮ್ಯಾಥಮೆಟಿಕ್ಸು ಸೈನ್ಸು ಎರಡು 100 ಇದೆ ನೋಡಿ. ಮ್ಯಾಥಮೆಟಿಕ್ಸು 100 ಮತ್ತು ಸೈನ್ಸ್ಗೆ ಟೀಚರ್ಗೆ 100 ಪೋಸ್ಟ್ಗಳಿದೆ. ಸೋಷಿಯಲ್ ಟೀಚರ್ಗೆ ನೋಡಿ ಜಾಸ್ತಿ ಇದೆ, ಎಷ್ಟಂದರೆ 150 ಹುದ್ದೆಗಳದು ಅನುಮತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ 50 ಪೋಸ್ಟ್ ಇದೆ. ನೆಕ್ಸ್ಟ್ ನೋಡಿ ಫಿಸಿಕಲ್ ಎಜುಕೇಷನ್ ಟೀಚರ್ ಅಂತ ಇದೆಯಲ್ಲ 75, P ಟೀಚರ್ ಬರ್ತಾರಲ್ಲ ಅವರಿಗೆ 75 ಪೋಸ್ಟ್ ಇದೆ. ನೆಕ್ಸ್ಟ್ ಮ್ಯೂಸಿಕ್ ಟೀಚರ್ಗೆ ಯಾವುದೂ ಇಲ್ಲ, ಡ್ರಾಯಿಂಗ್ ಟೀಚರ್ಗೆ ಯಾವುದೇ ಪೋಸ್ಟ್ ಇಲ್ಲ. ಇಲ್ಲೊಂದು ನೋಡಿ FDA ಕಮ್ ಕಂಪ್ಯೂಟರ್ ಆಪ್ರೇಟರ್ ಅಂತಿದೆ, ಇದು FDA ಲೆವೆಲ್ ಪೋಸ್ಟ್ ಇರುತ್ತೆ, ಎಷ್ಟಂದರೆ 75 ಪೋಸ್ಟ್ಗಳಿದೆ ನೋಡಿ. ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು FDAಗೆ, ಓಕೆನಾ. ನೋಡಿ ವಾರ್ಡನ್ ಪೋಸ್ಟ್ಗಳಿದೆ, ಇದು ತುಂಬ ಇಂಪಾರ್ಟೆಂಟು, 75 ವಾರ್ಡನ್ನು ಮತ್ತು FDAದು 75, ಟೋಟಲ್ 150 ಪೋಸ್ಟ್ಗಳು. ಒಟ್ಟು ಪೋಸ್ಟ್ಗಳು ಎಷ್ಟಂದರೆ ನೋಡಿ 875 ಪೋಸ್ಟ್ಗಳು. ಇಷ್ಟು ಹುದ್ದೆಗಳದ್ದು ನೋಟಿಫಿಕೇಷನ್ ಆಗುತ್ತೆ KA ಕಡೆಯಿಂದ. ಇದಕ್ಕೆ ಏನು ಸಿಲೆಬಸ್ ಇರುತ್ತಲ್ಲ ನೀವು ಇದನ್ನು ಓದ್ಕೋಬೋದು. ಮತ್ತು ನೋಡಿ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಂತ ನೋಡಿ, ಕನ್ನಡ, ಇಂಗ್ಲೀಷು, ಹಿಂದಿ, ವಿಜ್ಞಾನ ಮತ್ತು ಗಣಿತಕ್ಕೆ TETನ ಕ್ಲಿಯರ್ ಮಾಡಿರಬೇಕು. ಸ್ಟೇಟಲ್ಲಿ ಏನು TETನ ಕಂಡಕ್ಟ್ ಮಾಡ್ತಾರಲ್ಲ ಇದನ್ನು ಕ್ಲಿಯರ್ ಮಾಡಿರಬೇಕು. ಅಥವಾ ಏನಂದರೆ ಸೆಂಟ್ರಲ್ TET ಕಂಡಕ್ಟ್ ಮಾಡ್ತಾರಲ್ಲ, ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮಾಡ್ತಾರಲ್ಲ CTET, ಅದನ್ನಾದರೂ ಕ್ಲಿಯರ್ ಮಾಡಿದರೆ ನೀವು ಎಲಿಜಿಬಲ್ ಆಗ್ತೀರಾ. ಯಾವುದಕ್ಕಂದರೆ ಕನ್ನಡ, ಇಂಗ್ಲೀಷು, ಹಿಂದಿ, ವಿಜ್ಞಾನ. ಇಷ್ಟು ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ 875 ಹುದ್ದೆಗಳದ್ದು ನೇಮಕಾತಿ ಇದೆ. ಇದರಲ್ಲಿ ಯಾರೆಲ್ಲ ಎಲಿಜಿಬಲ್ ಇದ್ದೀರಲ್ಲ ನೋಡಿ ನೀವು ಓದ್ಕೋಬೋದು, ಯಾಕಂದರೆ ತುಂಬ ಪೋಸ್ಟ್ಗಳಿದೆ. ಟೀಚರ್ಸ್ ರಿಕ್ರೂಟ್ಮೆಂಟ್ ಜೊತೆ ಇದಕ್ಕೂ ಓದ್ಕೋಬೋದು. ಎಷ್ಟಂದರೆ 875. ಇಲ್ಲಿ FDA ಕಮ್ ಕಂಪ್ಯೂಟರ್ ಆಪ್ರೇಟರ್ ಇದೆಯಲ್ಲ, ಇದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಡಿಗ್ರಿ ಕಂಪ್ಲೀಟ್ ಆದವರು ಎಲಿಜಿಬಲ್ ಇರ್ತಾರೆ. ಮತ್ತು ನೋಡಿ ವಾರ್ಡನ್ಗೆ B.Ed ಕಂಪ್ಲೀಟ್ ಆಗಿರಬೇಕು, ಇದು 75 ಪೋಸ್ಟ್ಗಳಿದೆ. ಕನ್ನಡ ಇಂಗ್ಲೀಷ್ಗೆ 100, ಹಿಂದಿ ಟೀಚರ್ಗೆ 50, ಸೋಷಿಯಲ್ ಟೀಚರ್ಗೆ ನೋಡಿ 150 ಪೋಸ್ಟ್ಗಳಿದೆ. ಇಷ್ಟು ಇದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಿಂದ ನೋಟಿಫಿಕೇಷನ್ ಆಗೋದಿದೆ. KA ಕಡೆಯಿಂದ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಆಲ್ಮೋಸ್ಟ್ ಈ ತಿಂಗಳಲ್ಲಿ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಇವೆರಡೂ ಪೊಲ್ಯೂಷನ್ ಬೋರ್ಡಲ್ಲಿ ಆಗೋ ಹುದ್ದೆಗಳಿಗೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಲ್ಲ ನೀವು ಕರೆಕ್ಟಾಗಿ ಆ ಸಿಲೆಬಸ್ನ ಕವರ್ ಮಾಡಿ, ನೋಟಿಫಿಕೇಷನ್ ಆದಮೇಲೆ ಓದೋಕ್ಕಾಗಲ್ಲ, ಇವಾಗಿನಿಂದನೇ ರಿವಿಷನ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ ಇಷ್ಟು ಮಾಹಿತಿ ಇದೆ. ಮತ್ತು ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.